मेरा नाम सोनिया बाकी है। मैं 8वीं कक्षा में पढ़ती हूँ। हमारी अध्यापिका का नाम RS किडपकोड। हमारा शाला का नाम गवर्नमेंट KG स्कूल कोल्हार। अब मैं पूरक वाचन का सेमिनार कर रही हूँ। बिल्ली कहीं से कोई माला लेकर उसे कंठ में डाला। ಯಾವುದೋ ಒಂದು ಹಾರವನ್ನ ತೆಗೆದುಕೊಂಡು ಹಾರ ಹೆಂಗಿರ್ತೈತಿ ಹಾರ ಒಂದು ಸುಂದರವಾದ ಹಾರವನ್ನು ಅದು ಎಲ್ಲೇ ಸಿಕ್ತ ಅದಕ್ಕೆ ಆಮೇಲೆ ಅದು ಏನ್ ಮಾಡ್ತ ಅದ್ರ ಕೊಳ್ಳೊಳಗೆ ಹಾಕೋತ. ಈಗ ನೋಡಿ ನೀವು ಎಲ್ಲ ಜಾತ್ರೆ ಅದು ಹೋಗಿರ್ತೀರಿ, ಹೋಗೋಣ ಯಾವ್ದು ಚಂದ ಕಾಣ್ತೈತೆ ಅದನ್ನ ಹಾಕೋತಿರಿಲ್ಲ, ಹಂಗ ಅದಕ್ಕೆ ಯಾವುದೋ ಒಂದು ಸರ ಸಿಕ್ತು. ಅದಾದ್ಮೇಲೆ ಅದು ಕೊಳ ಹಾಕೋತ. ಹಾಕೊಂಡ್ರೇನ बदन पर राख लगाकर बिल्ली चली प्रयाग नहाने. ಈಗ ನೋಡಿ ಯಾರ್ಯಾರು ಅಲ್ಲಿ ಪ್ರಯಾಗ್ರಾಜ್ನಾಗ ಇರ್ತಾರ ಜ್ಞಾನಿಗಳು ಇವ್ರು ಇರ್ತಾರಲ್ಲ, ಅವ್ರಿಗೆ ಬೂದಿ ಹಚ್ಕೊಂಡು ಇರ್ತಾರಲ್ಲ, ಹಂಗ ಇದು ಬೂದಿ ಎಲ್ಲ ಮೈ ತುಂಬ ಬಡ್ಕೊಂಡು ಅಲ್ಲೆಲ್ಲ ಪ್ರಯಾಗ್ರಾಜ್ ಅಂದ್ರೆ ಪ್ರಯಾಗ್ರಾಜ್ ಅನ್ನೋದು ಒಂದು ಊರು. ಪ್ರಯಾಗ್ ಅನ್ನೋದು ಒಂದು ಊರು. ಇಲ್ಲಿ ಮೊನ್ನೆ ಒಂದು ಇದು ನಡೀತು, ಪ್ರಯಾಗ್ರಾಜ್ ಅಂದ್ರೆ ಮಹಾಕುಂಭ ಮೇಳ ನಡೀತು. ಅದು ನೀವು ನೋಡ್ರಿ ನ್ಯೂಸ್ನಾಗ ಎಲ್ಲ ಬಂದೈತಿ. ಆ ಪ್ರಯಾಗ್ರಾಜ್ನಾಗ ಇದೇನು ಮಾಡ್ತು, ಸ್ನಾನ ಮಾಡಕ್ ಹೋತ್. ಅವಾಗ ಚೂಹೋ ಸೆ ಗೋಲಿ ಹೇ ಪ್ಯಾರೋ. ಈಗ ಇಲಿಗಳು ಇರ್ತಾವಲ್ಲ, ಇಲಿಗಳು ಹೇಳ್ತದ, ಏನ್ ಪ್ರಿಯರೇ ನೀವು ನನ್ನ ಜೊತೆ ಬರ್ರಿ ಅಂತ ಹೇಳ್ತದೆ. ಪಾಪ ಕಿಯಾ ಮೇನೆ ಹಜಾರೋ. ನಾನು ಭಾಳ ಪಾಪ ಮಾಡೀನಿ. ಎಷ್ಟಂದ್ರೆ ನಮ್ಗೆ ಎಣಸಾಕ ಆಗುದಿಲ್ಲ ಅಂತ ಪಾಪ ಮಾಡೀನಿ. ಅಷ್ಟು ತಗೊಂಡು ಸಾವಿರಾರು ನಾನು ಪಾಪ ಮಾಡೀನಿ, ಅಷ್ಟು ಪಾಪ ಮಾಡೀನಿ. ಅದಕ್ಕೆ ಏನಂತ ಈಶ್ವರ್ ಕಾ ಜಪ್ ಕರ್ಕೆ ನಾವು ಈಶ್ವರನ ನೆನೆಸುತ್ತಾ ಅವನ ಹೆಸರನ್ನ ನೆನೆಯುತ್ತಾ ಅದೇನ್ ಮಾಡ್ತು ಜಪ ಮಾಡ್ಕೊತ ಛೋಡ್ ದಿಯಾ ಚೂಹೋ ಕಾನೆ ಕಾ ಕಾಮ್. ಈಗ ಇಲಿಗಳು ಇರ್ತಾರ ಅದು ತಿನ್ನೋದು ಬರೀ ತಿಂತಿರ್ತಾವ ನೋಡಿ, ಎಲ್ಲೆಲ್ಲ ಹುಡುಕ್ತಿರ್ತಾವು ಮನ್ಯಾಗ. ಅದು ಬಂದು ಎಲ್ಲ ಬೆಳಿಸಿ ಅದು ಏನಾರ ತಿಂತಿರ್ತಾವು, ಅದನ್ನೆಲ್ಲ ತಿನ್ನೋದು ಬಿಟ್ಬಿಡ್ತಾರೆ. ಹಿಂಗೆ ಹೇಳೋಣ ಬ್ಯಾಕ್ ಹೇಳ್ತಲ್ಲ ಅವ ಬಿಟ್ಬಿಡ್ತಾರೆ. अब तुम चलो मेरे साथ. ನೀವೀಗ ನನ್ನ ಜೊತೆ ಬನ್ನಿ ಅಂತ ಹೇಳಿ ಬಿಲ್ಲಿ ಹೇಳ್ತಾರೆ. बिल्ली अंद्रेनु बैक नहाकर प्रयाग में लौटेंगे साथ. ಈಗ ಪ್ರಯಾಗ ಅಂದ್ರೆ ಊರತ್ನ ಹೇಳಿನಿ. ಈ ಪ್ರಯಾಗ್ನಾಗ ಒಟ್ಟರು ಇಬ್ರು ಸ್ನಾನ ಮಾಡಿ ಹೊಳ್ ಬರುನು ಅಂತ ಹೇಳ್ತಾರೆ. चलने लगे होकर तैयार. चूहे छोड़कर सोच विचारे. ಈಗ ನಾವೆಲ್ಲ ವಿಚಾರ ಮಾಡ್ತೀವಿ, ಯಾರು ಎಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಿರ್ತಾರೆ ಅವಾಗ ನಾವು ವಿಚಾರ ಮಾಡ್ತೇವೆ. ಫಸ್ಟ್ ನಮ್ಮ ಮನ್ಯಾಗ ಏನಾರ ಬೈತಾರೋ ಇಲ್ಲೋ ಅಂತೇಳಿ ವಿಚಾರ ಮಾಡ್ತಿದ್ವಿ. ಫಸ್ಟ್ ನಮ್ಮ ಮನೆಯವ್ರು ಕೇಳ್ತೀವಿ, ಈಗ ಹೋಗುನ ಬೇಡ ಅಂತ ಕೇಳ್ತೀವಿ. ಹಂಗೆ ಕೇಳೋರ್ದೆಲ್ಲ ಅವರು ಜವಾಬ್ದಾರಿ ಬಿಟ್ಟವ್ರು. ಕೇಳ್ಬೇಕು ಫಸ್ಟ್ ಮನ್ಯಾಗ. ಈಗ ನೋಡಿ ಎಲ್ಲರ ಫ್ರೆಂಡ್ಸ್ ಜೊತೆ ಹೋಗಿರ್ತೀವಿ, ಅವಾಗ ನೀವು ಮತ್ತೆ ಕೇಳ್ಬೇಕು ಮನ್ಯಾಗ ಹೋಗುನ ಬೇಡ ಅಂತ ಕೇಳ್ಬೇಕು. ಅದು ಕೇಳನೆ ಹೋಗ್ಬೇಕು. ಹಂಗೆ ಇವು ಕೇಳಿಲ್ಲ ಚೂಹುಗಳು, ಅವು ಬುದ್ಧಿ ಇರಲಿಲ್ಲ ಚೂಹುಗಳಿಗೆ, ಅದಕ್ಕೆ ಕೇಳಿಲ್ಲ. ಹೊಂಟು ಚಲ್ಲೆದಾಗೆ ಹೋಗಕ್ಕೆ ತಯಾರಾಗಿ ಹೊಂಟ್ಬಿಟ್ಟು ಇದೇ ನಮ್ಮ ಫ್ರೆಂಡ್ ಐತ್ ಬಿಡು ಬಿಲ್ಲಿ ಕರ್ಕೊಂಡು ಹೊಂಟೈತಿ ಸ್ನಾನ ಮಾಡಕ್ಕಂತ ಕರ್ಕೊಂಡು ಹೋದ್ರು. ಆಮೇಲೆ ಇದು ಹೋತೆ. ಬಿಲ್ಲಿನೇ ಚೂಹೋ ಕೋ ಖಾ ಲಿಯಾ ಬರ್ಪೇಟ್. ಚೂಹೆ ಅಂದ್ರೆ ಇಲಿ. ಬಿಲ್ಲಿನೇ ಚೂಹೋ ಕೋ ಖಾ ಲಿಯಾ ಬರ್ಪೇಟ್ ಖಾಕರ್ ಆರಾಮ್ ಲಿಯಾ. ಅದೇನ್ ಮಾಡ್ತೀವಿ ಈಗ ನೋಡಿ ನಿಮ್ಮ ಫ್ರೆಂಡ್ಸ್ ಅದಾರು, ಇವ್ರು ಎಲ್ಲಿ ಕರ್ಕೊಂಡು ಹೋಗಾರ ಬಂದು ವಿಚಾರ ಮಾಡ್ತೀವಿ. ವಿಚಾರ ಮಾಡ್ಬೇಕು, ಯಾಕಂದ್ರೆ ಅವ್ರು ಎಲ್ಲಿ ಕರ್ಕೊಂಡು ಹೋಗಾರ ನಿಮ್ಗೆ ಗೊತ್ತಿರಂಗಿಲ್ಲ. ಹಂಗೆ ಅದು ವಿಚಾರ ಮಾಡಲಿಲ್ಲ, ಅದ್ರ ಜೊತೆ ಹೋಗ್ಬಿಡ್ತು. ಅದಕ್ಕೆ ಬಿಲ್ಲಿ ಏನು ಮಾಡ್ತು, ಅವ್ರು ಮೋಸ ಮಾಡಿ ತಿಂದ್ಬಿಡ್ತು. ತಿನ್ನೋಣ ಆರಾಮದು ಕೂತು ತಿಂದು ನೀವು ಹೆಂಗೆ ಊಟ ಮಾಡಿ ಆರಾಮ ಮಕ್ಕೋತೀರಿಲ್ಲ, ಹಂಗೆ ಅದು ತಿಂದು ಮಕ್ಕೊಂಡ್ಬಿಡ್ತು. ಅದಕ್ಕೆ ಫಸ್ಟ್ ನೀವು ವಿಚಾರ ಮಾಡ್ಬೇಕು, ಯಾರು ಹೋಗ್ಬೇಕು ಬೇಡೋ ಅವ್ರ ಮೊದಲು ಮನ್ಯಾಗ ಕೇಳಬೇಕು, ಇವ್ರ ಜೊತೆಗೆ ಹೋಗಲೋ ಬೇಡ ಅಂತೇಳಿ ಮೊದಲು ಕೇಳ್ಬೇಕು. ಅವ್ರು ವಿಚಾರಿಸ್ಬೇಕು, ನೀವು ಎಲ್ಲಿ ಹೊಂಟೀರಿ, ನಾವು ಎಲ್ಲಿ ಕರ್ಕೊಂಡು ಹೊಂಟೀರಿ ಅಂತ ಹೇಳಿ. ಇಲ್ಲಾಂದ್ರೆ ನೀವು ಅವ್ರು ಮೋಸ ಮಾಡಿ ಅವ್ರು ನಮ್ಗೆ ಹೋಗ್ಬಿಡ್ತಾರೆ, ಬಿಟ್ಟು ಮೋಸ ಮಾಡಿ ಹೋಗ್ಬಿಡ್ತಾರೆ. ಹಂಗೆ ಇಲ್ಲೂ ಆಗೈತಿ. ಬಿಲ್ಲಿ ಏನು ಮಾಡೈತಿ, ಇಲಿಗೊಂಡು ತಿಂದ್ಬಿಟ್ಟೈತಿ. ಈಗ ನಿಮ್ಗೆ ಅರ್ಥ ಆತ. ಫಸ್ಟ್ ಎಲ್ಲರೂ ಹೋಗೋಕ್ಕಿಂತ ಮೊದಲು ಯಾರು ಅವ್ರ ಮಿತ್ರ ಇರಲಿ ಶತ್ರು ಇರಲಿ, ಶತ್ರು ಇದ್ರ ಅವರು ಶತ್ರು ನಮ್ಮ ಮಿತ್ರ ಆಗಕ್ಕೆ ನೋಡಕತ್ತಿದ್ರ ಅವ್ರ ಶತ್ರು ಅಂತ ತಿಳ್ಕೊಬೇಕು. ಯಾಕೆ ಹೇಳೋ ನಮ್ಮ ಹಿತ ಸುಖಕ್ಕಂತೂ ಮಾಡ್ತಿರಂಗಿಲ್ಲ. ಫಸ್ಟ್ ಅಂತೂ ಶತ್ರು ಆಗಿರ್ತಾರ, ಎರಡನೇ ಸಲ ಅಂತೂ ನಮ್ಮ ಹಿತಕ್ಕಂತೂ ನೋಡ್ತಿರಂಗಿಲ್ಲ ಅವ್ರು. ಅದ್ರ ಸಂಬಂಧ ನಾವೇನು ಮಾಡಬೇಕು, ಎಲ್ಲಾರು ಫಸ್ಟ್ ನಮ್ಮ ಮನೆಯವ್ರನ್ನ ಕೇಳಿ, ನಮ್ಮ ಮನೆಯವ್ರನ್ನ ಯಾರಾದ್ರೂ ಕೇಳಿ ಹೋಗ್ಬೇಕು. ಎಲ್ಲ ಹೋಗ್ಬೇಕು. ಥ್ಯಾಂಕ್ ಯು.